ನಿನ್ನಂಗೇನು ಒದರಾಡಿದ್ರೆ ಚಲೋ ತಾರನ. ಬಾ, ನಂದೇನ್ ಪ್ಲಾನ್ ಎಲ್ಲ ಹಾಳು ಮಾಡಿದೆ ಅಂತ ನಾ ಎಲ್ಲ ಹೇಳ್ತೀನಿ ನಿನಗೆ. ಮದ್ವಿ ನಿಲ್ಲಿಸಿ ಎಲ್ಲ ಕೆಲಸನ ಕೆಡಿಸಿದಿ ನೀನು. ಏನ ಏನು ಕೆಲಸ ಕೆಡ್ತಂತ ಹೇಳಕತ್ತಿ? ಖರೆ ಹೇಳ, ನಿನ್ಗೇನಾರ ಮದುವೆ ನಿಂತಿದ್ದಕ್ಕೆ ಬ್ಯಾಸರ ಆಗೈತೆ ಇಲ್ಲೋ? ಕರೆ ಹೇಳ್ಬೇಕಂದ್ರೆ ಮದುವೆ ನಿಂತಿದ್ದು ಸ್ವಲ್ಪ ಬೇಸರ ಆತ್ ನನಗೆ. ಯಾಕಂದ್ರೆ ಅವ್ರಿಗೆ ಕಡಿಮೆ ಅವಮಾನ ಆತು, ಅದಕ್ಕೆ ನನಗೆ ಬೇಸರ ಆಗಾಕತ್ತೈತಿ. ಕರೆ ಆಕಿನೇನಾರ ಲಗ್ನ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ದೆ ಅನ್ಕೋ, ನರ್ಕ ತೋರಿಸ್ತಿದ್ದೆ ಯಕ್ಕ ಆಕಿಗೆ. ಏನ್ ಮಾತಾಡಕತ್ತಿಲ್ಲ ಮಂಜ? ವಿಚಾರ ಐತಿಲ್ಲ ನಿನಗ? ಅಂದ್ರಕಿ ನೀ ಪ್ರೀತಿ ಮಾಡಿ ಮದುವೆ ಆಗಾಕತ್ತಿದ್ದಿಲ್ಲ? ಹೌದಲ್ಲ, ನೀ ಆಕಿನ ಮೆಚ್ಚ ಲಗ್ನ ಆಗಾಕತ್ತಿದ್ದಿಲ್ಲ ಹಂಗಾರೆ? ಏಯ್, ನೀ ಹೇಳ್ದಂಗ ಆ ಗಂಡು ಬಿಟ್ಟಕ್ಕಿನ ಯಾರು ಪ್ರೀತಿ ಮಾಡಿ ಮದುವೆ ಆಕಾರ ನಿನಗೇನ್ ತಲೆಯಲ್ಲಿಟ್ಟಿ? ಅಷ್ಟೊಂದು ಏನು ಗಾಬರಿ ಆಗ್ಬೇಡ್ರಿ. ಆಕಿನ ಮದುವೆ ಮಾಡ್ಕೊಳ್ಳೋ ಉದ್ದೇಶನ ಬ್ಯಾರೆ ಇತ್ತು ನಂದು. ಏನ್ ಹೇಳಾಕತ್ತಿಲ್ಲ? ಯವ, ಕರೇನ ಹೇಳಾಕತ್ತೀನಿ. ಇಷ್ಟು ದಿನ ಆದ್ರೂ ನನ್ನ ಮನಸ್ಸಿನಾಗಿನ ಮಾತನ್ನ ಇದಾವರೆಗೂ ಯಾರಿಗೂ ಹೇಳಿದ್ದಿಲ್ಲ. ಈಗ ಹೇಳಾಕತ್ತೀನಿ, ಕೇಳಿಸ್ಕೊ. ಆಕಿನ ಮದುವೆ ಮಾಡ್ಕೊಂಡು ಬಂದ ಆಕಿಗೆ ನರಕ ತೋರಿಸ್ಬೇಕು ಅನ್ನೋದಟ್ಟ ನನ್ನ ಉದ್ದೇಶ ಆಗಿತ್ತು. ಆಕಿನ ಈ ಮನ್ಯಾಗ ಬಾಳಿಸ್ಬೇಕು ಅನ್ನೋ ಉದ್ದೇಶ ನಂದಾಗಿರ್ಲಿಲ್ಲ. ನಾ ಮಾಡ್ಬೇಕು ಅನ್ಕೊಂಡಿದ್ದನ್ನೆಲ್ಲ ನೀ ಹೋಗಿ ಅದನ್ನ ಅಧ್ವಾನ ಮಾಡಿ ಅಳು ಹಚ್ಚಿ ಬಂದ್ಯಲ್ಲ ಮದ್ವಿ ನಿಲ್ಲಿಸಿ. ನಿನಗೇನು ಮಾಡ್ಬೇಕನ್ನೋದು ತಿಳಿವಲ್ದಂಗಾಗೈತಿ. ನಾ ಎಷ್ಟು ಚಂದ ನಂಬಿಸಿದ್ದೆ ಆಕಿನ. ಅಲ್ಲಲ್ಲ, ನೀ ಏನ್ ಹೇಳ್ತಿದ್ದೆ ನನಗಂತೂ ಒಂದು ತಿಳಿವಲ್ದು. ಆಕಿ ಮೇಲೆ ಯಾಕಲ ಸೇಡ್ ತಿರ್ಸ್ಕೊತಿ? ಯಾಕೇನ್ಲ ಮಾಡ್ಯಾಳ ನಿನಗ? ಯವ, ಬಾ, ನೀ ಈ ಕಡೆ ಕುಂದ್ರ ಬಾ, ಹೇಳ್ತೀನಿ. ಯಾಕನ್ನೋದು ನನಗ್ ಗೊತ್ತು, ನಮ್ಮ ಅವ್ವಗ್ ಗೊತ್ತು. ನನಗೇನ್ಲ ಗೊತ್ತು? ಯವ, ನಿನಗೆ ಎಷ್ಟು ಮಾತಾಡ್ಯಾರ ಅನ್ನೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿಯೇನ? ಲೇ ಮಂಜಕ್ಕ, ಮೊದಲ ಲಕ್ಷ್ಮಿನ ಬ್ಯಾರದವ್ ಕೊಡೋಕ್ಕೂ ಮುಂಚೆ ನನಗ ಕೊಡು ಅಂತ ಕೇಳಿದ್ಲ ಅವ್ವ. ಈಗ ಹೆಂಗ ಮಾವ ನಮ್ಮವ್ವನ ಕಾಲು ಹಿಡಿದ್ನ, ಹಂಗ ನಮ್ಮವ್ವ ಅವ್ರ ಕಾಲು ಹಿಡ್ದಿದ್ಲು ಒಂದು ಕಾಲದಾಗ. ಯಾವ ಕಾರಣಕ್ಕೂ ಆಕಿನ ಕೊಡಾಕ್ ಒಪ್ಕೊಂಡಿದ್ದಿಲ್ಲ ಅವ್ರು. ಬ್ಯಾರೆದವಂಗು ನೌಕರಿ ಮಾಡ್ತಾನ, ಆಸ್ತಿ ಐತಿ, ಹಂಗೈತಿ ಹಿಂಗೈತಿ, ಯಾವ ಚಟ ಇಲ್ಲ ಅಂತ ಹೇಳಿ ಅವ್ ಮದ್ವಿ ಮಾಡಿಕೊಟ್ರು. ಅವಂಗ ಊರಿಗೊಂದು ಓಣಿಗೊಂದು ಹೆಂಗಸ್ರಿದ್ರು. ಇಕ್ಕಟ್ಟ ಅವನ್ ಕುಟ ಬಾಳೆ ಮುರ್ಕೊಂಡು ಬಂದ ಮ್ಯಾಗ ಇಕ್ಕಟ್ಟು ನಾ ಪ್ರೀತಿ ಮಾಡ್ತಿದ್ದೀನಿ ಅನ್ನೋದು ಒಂದು ಸನ್ನಿ ನನಗ ಕೊಟ್ಟು ಲಗ್ನ ಆಗಕ್ ತಯಾರಾದ್ರು. ಹೆಂಗಿದ್ದಿರ್ಬೇಕು ಅವ್ರು? ಈಗ ಆಕೆಲ್ಲ ಹಳಸಿದ ಮ್ಯಾಗ ನನಗ್ ಕೊಡಾಕ್ ತಯಾರಾಗ್ಯಾರ. ಅದ್ರಿಗಿನ್ನ ಮೊದಲ ಯಾಕೆ ನನಗ್ ಕೊಡ್ಲಿಲ್ಲ? ಯಾಕಂದ್ರೆ ಅವಾಗ ನಿನಗ ತೂಟ್ ಒಂದ್ ಚಟ ಇದ್ವು, ಅವಾಗಲೇ ನಾನು ಹಾದಿ ಬಿಟ್ಟಿದ್ದಿ. ನಿಂದ ಗೊತ್ತಿದ್ರು ಯಾರು ಕೊಡ್ತಾರ, ಅದಕ್ಕೆ ಕೊಟ್ಟಿದ್ದಿಲ್ಲ. ಇವನ್ಗೇನ ಚಟ ಇದ್ವು, ಕೊಡ್ಲಿಲ್ಲ. ಮತ್ತ ಅವ್ರು ನೋಡಿ ಮಾಡ್ಕೊಟ್ರಲ್ಲ, ಅವಂಗ ಹೆಂಗಸೂರ್ ಚಟದಿಂದ ಹಿಡಿದು ಎಲ್ಲ ಇದ್ವು. ಮತ್ತ ಅವಂಗ ಕೊಡ್ಲಿಲ್ಲ ಅವ್ರು? ಏನ ಗೊತ್ತಿಲ್ಲಂಗ್ ಕೊಟ್ಟಾರ ಅವಾಗ ಅವರು. ಇದು ಗೊತ್ತಿದ್ದು ಯಾಕೆ ಕೊಡ್ತಾರ ಬೇ? ಆದ್ರೂ ನೀವು ಹಿಂಗ ಬ್ಯಾರದವ್ರ ಹೆಣ್ಮಕ್ಳು ಜೀವನದ ಕೊಟ್ಟಾಗ ಆಟ ಆಡೋದು ಬರಬರಿ ಇಲ್ಲ ನೋಡ್ಯಾಣ. ಯಾವ್ದು ಬರಬರಿ ಇಲ್ಲ, ಎಲ್ಲ ಬರಬರಿ ಐತಿ. ನೀ ಸುಮ್ ಕುಂದ್ರು. ಆದ್ರೆ ಅವ್ವ, ನೀ ಈ ಮದ್ವಿ ನಿಲ್ಲಿಸಿ ತಪ್ಪು ಕೆಲಸ ಮಾಡಿದಿ. ಈ ಮದ್ವಿ ನಿಲ್ಸಿದಕ್ಕ ಸ್ವಲ್ಪ ಅವಮಾನ ಆತು, ಸ್ವಲ್ಪ ನೋವಾತ ಅವ್ರಿಗೆ. ಒಂದ್ ಎಳೆ ಆಕಿ ಮದ್ವಿ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ರ ಆಕಿಗೆ ದಿನಾ ನರಕ ತೋರಿಸ್ಬೋದಾಗಿತ್ತು ನಾವು. ನೀನು ಸುಳ್ಳ ದುಡುಕಿದ ಅನ್ಸಾಕತ್ತೈತಿ ನನಗೆ. ನನಗೇನು ಗೊತ್ತಲ್ಲ, ನೀ ಮೊದಲ ಹಿಂಗತ್ತ ಒಂದೀಟ್ ಹೇಳಿದ್ದೆ ಅಂದ್ರೆ ನಾ ಯಾಕೆ ಮದ್ವಿ ನಿಲ್ಲಿಸ್ತಿದ್ದೆ? ನಾ ಹೆಂಗಾರ ಮಾಡಿ ಮದ್ವಿ ಮಾಡಿಸ್ತಿದ್ದೆ. ಆಕಿ ನಿಲ್ ಚಲೋತ್ನೇ ನಾದಕ್ ಬರ್ತಿತ್ತು. ಅವ್ರಪ್ಪ ಅವ್ರವ್ವ ಎಷ್ಟು ಸಿಕ್ಕಂಗ ಮಾತಾಡ್ಯಾರ ಗೊತ್ತೈತಿನ? ಈಗ ಆಕಿನೂ ನನಗೆ ಎಷ್ಟು ಮಾತಾಡ್ಯಾಳ ಅನ್ನೋದ್ರ ಗೊತ್ತೈತಿ ನಿನಗ? ಗೊತ್ತೈತವ, ಗೊತ್ತೈತಿ. ಅದೆಲ್ಲ ಅವ್ರಿಗೆ ವಾಪಸ್ ಕೊಡಬೇಕತ್ತನ ಆಕಿನ ಮದ್ವಿ ಮಾಡ್ಕೊಳಕ್ ತಯಾರಾಗಿದ್ನ. ಆದ್ರೆ ಎಲ್ಲ ಕೆಲಸ ಕೆಡಿಸಿದಿ ನೀನು. ಯವ್ವ ಎಣ್ಣ, ಇಂಥ ಕೆಟ್ಟ ವಿಚಾರ ಮಾಡೋದು ಚಲೋ ಅಲ್ಲ. ನಾನು ಒಂದು ಹೆಣ್ಮಗಳದೀನಿ, ನಾನು ಮಂದಿ ಮನೆ ಬಾಳಾಕತ್ತೀನಿ. ನನ್ನಂಗ ಅನ್ಕೊಂಡು ವಿಚಾರ ಮಾಡಿ ಮಾತಾಡ್ರಿ ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ. ಏಯ್ ಮಂಜಿ, ನಿನ್ಗೆ ಗೊತ್ತಾಗ ಮಾತಾಡಿ ಸುಮ್ಕುದ್ರೆ ಅವ್ ಬರಾಬರಿ ಹೇಳಾಕತ್ತಾನೆ. ಏನಾದ್ರೂ ಮಾಡ್ಕೊರಿ ವಾಯವ್ವ, ನಾನಂತೂ ಇದ್ರಾಗಿಲ್ಲ. ನಾ ಊರಿಗೆ ಹೊಂಟೆ. ಹೋಗು, ನೀನ್ ಯಾರಿಗೆ ನಿಲ್ಸ್ಯಾರು? ನನ್ ಗಂಡಗ್ ಫೋನ್ ಹಚ್ಚಿ ಹೊಕ್ಕಿನ ನೋಡ್ನ. ಗಂಡಗ ಫೋನ್ ಹಚ್ಚಿ ಕರ್ಕೊಂಡು ನಮ್ಗತ್ತಿ ಕಳ್ಸಾಕ್ ಬರಕಾಗುದಿಲ್ಲ ಅಟ. ಆತ್ ಹೇಳು, ಹೋಗ್ತೀನಿ. ನೀನ್ ಯಾವತ್ತೂ ಬರೋದಿಲ್ಲ ನಿಮ್ಮ ಮನೆಗೆ. ಮಂಜಕ್ಕ, ಓಯ್ ಮಂಜಕ್ಕ, ಬಾಯಿಲಿ. ನೀನಂತೂ ಸಟ್ಟು ಪುಟ್ಟು ಹರ್ಕೋತೀನಿ ನೋಡಿ. ದುಡಿಕ್ ಎಲ್ಲ ಕೆಲಸ ಕೆಡಿಸ್ತೀನಿ. ಈಗ ಮಂಜಕ್ ಹೋದ್ರೆ ಅವ್ರ ಕುಟ ಮದುವೆ ವಿಚಾರ ಮಾತಾಡೋರು ಯಾರು? ಕಲಿಯಕಿನ ಹೋಗೋದನ್ನ ನಿಲ್ಲಿಸ್ನಿ ಅಂದ್ರ ಅವ್ರ ಮನೆಗೆ ಹೋಗಿ ಮತ್ತೆ ಹೆಣ್ಣು ಕೇಳೋದಾ? ನನ್ನಿಂದ ಆಗೋದಿಲ್ಲಪ್ಪ. ನೀ ಒಬ್ಬಕ್ಕೆ ಹೋಗ್ಬೇಡ, ಜೊತೆಗೆ ಮಂಜಕ್ಕನ್ನ ಕರ್ಕೊಂಡು ಹೋಗು. ನಾನು ನೋಡ್ದಂಗ ಮಾವ ಮಂಜಕ್ಕನ ಮಾತಿಗೆ ಭಾಳ ಬೆಲೆ ಕೊಡ್ತಾನ. ಕಾಲು ಬಿದ್ದಾದ್ರೆ ಈ ಮದುವೆಗೆ ಒಪ್ಪಿಸ್ರಿ. ಮೊದ್ಲಿನಂಗೆ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದು ಏನು ಬೇಡ. ಇಲ್ಲೇ ಗುಡಿಯಾಗ ಎಲ್ಲರೂ ಸಿಂಪಲಾಗಿ ಮಾಡ್ಕೊಂಡು ಇಕ್ಕಟ್ಟು ಅವ್ರ ಮಗಳಿಗೆ ತೋರ್ಸ ನರಕಕ್ಕೆ ಅವ್ರ ದಿನ ಕಣ್ಣೀರು ಹಾಕಬೇಕು. ಏನು ಅಲ್ಪ, ನನಗೆ ಹೆದರಿಕೆ ಬರ್ತೈತಿ. ಮಾತಾಡಿ ಕಳಿಸ್ಯಾರ, ನಾನು ಸಿಕ್ಕಂಗ ಮಾತಾಡಿ ಬಂದೇನಿ. ಈಗ ಹೊಳ್ಳಿ ನಾನು ಲಗ್ನ ಮಾಡ್ಕೊಡು ಅಂದ್ರೆ ಅವ್ರು ಹ್ಞೂ ಅನ್ಬೇಕಲ್ಲ. ಆಕೆಂತೂ ನೀ ಕಾಲು ಹಿಡಿದು ಬೇಡ್ಕೊಂಡ್ರು ನಾ ಹ್ಞೂ ಅನ್ನಂಗಿಲ್ಲ ಅಂದಾಳ ಲಕ್ಷ್ಮಿ.
ಯವ್ವ ಅವ್ರ ಅಪ್ಪಗೆ ನೀ ಮಾತಾಡಿಯಲ್ಲ ಸಿಟ್ನಾಗ ಹಂಗೆ ಅಂದಿರ್ತಾಳ. ಕರೆ ಅಂದ್ರೆ ಆಕಿಗೂ ನನ್ನ ಮ್ಯಾಗ ಮನಸ್ಸೈತಿ. ನೀ ಈಗೇನು ಮಾಡು, ಮಂಜಕ್ಕನ ಕರ್ಕೊಂಡು ಹೋಗಿ ಅಳೋದು ಕರೆಯೋದು ಕಾಲಿಡಿಯೋ ನಾಟಕ ಶುರು ಮಾಡ್ರಿ. ಅವ್ರಿಗೆ ಕಟ್ಟು ಮದುವೆಗೆ ಹ್ಞೂ ಅಂತಾರೆ. ಮದುವೆಗೆ ಹ್ಞೂ ಅಂದ್ರೆ ಮುಗೀತು. ಅವರೆಲ್ಲ ನಮ್ಮ ಕೈಯಾಗ ಸಿಕ್ಕಂಗೆ. ಆಕಿ ಲಕ್ಷ್ಮೀದ ಮೊದಲು ಸೊಕ್ಕ ಅಡಗಿಸ್ಬೇಕು. ನಿನಗೆ ಸಿಕ್ಕಂಗೆ ಮಾತಾಡ್ಯಾಳಲ್ಲ, ಇಲ್ಲಿ ಬಂದು ಮಾತಾಡಲಿ, ಗೊತ್ತಾಕೈತಿ. ಈಗ ಮಂಜಕ್ಕನೂರು ಹೋಗಕ್ಕೆ ಬಿಡಬೇಡ. ರಂಬಿಸ್ ಇಲ್ಲೇ ಉಳಿಸ್ಕೋ. ಆಕಿನ ಕರ್ಕೊಂಡು ಹೋಗಿ ಮಾತಾಡೋಣ. ಹೋಗಿ ಪಟ್ಟನ ಹೋಗು ಹೋಗು. ಹಂಗಂತೀಯ? ಆತು. ಯವ್ವ ಮಂಜಕ್ಕೆ ಎಲ್ಲ ಈಗ ನಮ್ಮ ಉದ್ದೇಶ ತಿಳಿದೈತಿ. ಆಕಿನ ಹೆಂಗೆ ಒಪ್ಪಿಸ್ತೀಯೋ ನಿನಗೂ ಬಿಟ್ಟಿದ್ದು. ಒಪ್ಪಿಸಿ ಅವ್ರ ಮನೆಗೆ ಕರ್ಕೊಂಡು ಹೋಗು. ಅಯ್ಯ ಬಿಡನಿ, ನನ್ನ ಮಗಳನ್ನ ಒಪ್ಪಿಸೋದು ನನಗೆ ಗೊತ್ತಿಲ್ಲನ. ಒಂದು ತೊಲಿ ಕೊಡಲಿ 2 ತೊಲಿ ಬಂಗಾರ ಕೊಟ್ಟರೆ ಸೀದಾ ಬರ್ತಾಳ. ನೀ ನೋಡ್ಕೊಂಡಿರ್ವತಿ. ಸುಮ್ಮನೆ ಕುಂದ್ರ, ನೀ ಕರ್ಕೊಂಡು ಹೋಗ್ಕಿನ ಆಕಿನ. ಆತಾತು ಮಂಜವ. ಅಯ್ಯಯ್ಯ ಒಂದಿಟ್ಟು ಸಿಟ್ನಾಗ ಏನಾರ ಅಂದ್ರೆ ಹಂಗ ಅರಿವಿ ತುಂಬ್ಕೊಂಡು ತಯಾರಾಗೋದನ. ಮಂಜವ, ಮಂಜವ ಏನ್ ಬೇ? ಯಾಕೆ ಇಟ್ಟಿಟ್ಟಕ್ಕೆ ಸಿಟ್ಟು ಮಾಡ್ಕೊಂಡಾಗ ಊರಿಗೆ ಹೊಕ್ಕೇನತ್ತೀವಿ? ಅಲ್ಲ ಒಳ್ಳೆ ಅಕ್ಕಿನ ಲಗ್ನ ಆಗಕತ್ತಾನಂತಾನೆ. ಮತ್ತೆ ಮಾಡ್ಸೋನು ಹೇಳು. ವಾ, ನಿಮ್ದು ಉದ್ದೇಶ ಚಲೋ ಇದ್ದಿದ್ರೆ ಮದ್ವೆ ಮಾಡೋವರೆಗೂ ನಾನು ನಿಂದಿರ್ತಿದ್ದೆ. ನೀವು ಆ ಹುಡುಗಿ ತಂದು ಅಲ ಅನ್ಸೋದಾದ್ರೆ ನಾ ಬರೋದಿಲ್ವಾ? ಅಯ್ಯ ಆಕೆ ಅಲ ಆತಾಳ, ನೀ ಏನು ಅಲ ಅನ್ನೋದಿಲ್ಲ. ನೀ ಯಾಕೆ ಕಟ್ತೇಲಿ ಕೆಡ್ಸ್ಕೊಂಡ್ಯಾ ನೀನ? ಬಿಡ ನೀನ. ಯಾರಾದ್ರೂ ಏನು ಬೇ, ಎಲ್ಲರ ಹೆಣ್ಮಕ್ಳ ಜೀವನನೂ ಅಟ್ಟಲ್ಲ. ನೀ ಯಾಕೆ ಮಂದಿ ಜೀವನದ ಬಗ್ಗೆ ವಿಚಾರ ಮಾಡ್ತಿ? ನಿಂದಾಟ್ ನೀ ನೋಡ್ಕೊ. ಈಗ ನೋಡು, ನಾನು ನೀನು ಹೋಗಿ ಹೆಂಗಾರ ಮಾಡಿ ನಿಮ್ಮ ಮಾವನ ಕೈಕಾಲಾದ್ರೂ ಹಿಡಿದು ಹೊಳ್ಳಿ ಮದುವೆ ನಡೆಯಂಗೆ ಮಾಡ್ಬೇಕು. ನಾ ಯಾಕೆ ಬರ್ಬೇಕು? ಬೇಕಾದ್ರೆ ನೀನ ಹೋಗಿ ಹಿಡ್ಕೊ. ನೀನ ಮಾತಾಡಿ ಬಂದಕ್ಕೆ, ನೀನ ಮಾತಾಡ್ಕೊರಿ, ನೀವು ಬಗೆಹರಿಸ್ಕೊರಿ. ಅವ್ನಿಗೆ ಯಾವ ಕುಟುಂಬ ಲಗ್ನಾರ ಮಾಡ್ಕೊರಿ, ಏನಾರ ಮಾಡ್ಕೊರಿ. ನಾನಂತೂ ನನ್ನ ಗಂಡ ಫೋನ್ ಹಚ್ಚಿನಿ, ಬರ್ತಾನ, ನಾನಂತೂ ಹೊಂಟೆ. ಅಯ್ಯ ತಂಗಿ, ನೀನ ಹಿಂಗಂದ್ರೆ ಹ್ಯಾಂಗ? ನೀವು ಮಾವಂದಿಟ್ಟು ನೀನು ಮಾತಾ ಕೇಳ್ತಾನ, ಈಗ ನನ್ನ ಮಾತು ಹೇಳಿ ಕೇಳ್ತಾನ. ಬಾರ ಹೋಗಿ ಮಾತಾಡಿ ಬರೋನು. ಒಲೆವಾ ಬರೋದಿಲ್ಲ ನಡಿ. ನನ್ನಂತೂ ಇದ್ರ ಪಟ್ಟ ನನ್ನ ಉಸಾವರಿಗೆ ಎಳೆಯಬೇಡ್ರಿ ನೀವು. ತಂಗಿ, ನಾ ಹೇಳೋದು ಕೇಳಿಸ್ಕೊ. ಈ ಮದುವೆ ಏನಾರ ನಡೆದಿದ್ರೆ ನಿನಗೆ 1 ತೊಲಿ ಬಂಗಾರ ಕೊಡ್ತೀನಿ ಅಂದಿದ್ದೆ. ಸಪೋಸ್ ಏನಾರು ಈಗ ಮದುವೆ ಒಪ್ಪಿಸಿ ನೀನು ಏನಾರು ಈಗ ನಿಂತು ಮದುವೆ ಮಾಡಿದೆ ಅಂದ್ರೆ ನಿನಗೆ 2 ಬಳಿ ಮಾಡಿಸ್ಕೊಡ್ತೀನಿ. ಏನು ಬೇಡ ನನಗೆ. ಬಂಗಾರದ ಆಸೆಗೆ ಜೀವನ ಹಾಳು ಮಾಡಲೇ ನಾ ಹುಡುಗಿದು ಬೇಡ ನನಗೆ. 2 ತೊಲಿದು ಪಾಟ್ಲಿ 2 ಬಳಿ ಹೇಳಿದ್ನಾ? 4 ತೊಲಿ ಬಂಗಾರ ಪಾಟ್ಲಿ ಮಾಡಿಸ್ಕೊಡ್ತೀಯ? ಆದರೂ ಯವ್ವ ಆ ಹುಡುಗಿ ಜೀವನ ಹಾಳು ಮಾಡ್ದಂಗೆ ಆಕೈತೇನ. ನಿನಗೆ ಬಂಗಾರ ಬೇಕು, ಆಕೆ ಜೀವನ ಬೇಕು? ನಿನಗೆ ಬಂಗಾರ ಮುಖ್ಯನೋ ಆಕೆ ಜೀವನ ಮುಖ್ಯನೋ? 4 ತೊಲಿ ಬಂಗಾರ ಸಿಗ್ತೈತಿ ಬಿಡು, ಆದ್ರೆ ಆಕೆ ಜೀವನ ಹಾಳಾಕತ್ತಿಲ್ಲವೇ? ಅಯ್ಯ ಜೀವನ ಹಾಳಾಕತ್ತೇನಕ್ಕೆ ನಾವೇನಕ್ಕಿನೇನೋ ಇಲ್ಲೇನು ಜೈಲಾಗಿರ್ತೇವೇನ? ಈ ಮನ್ಯಾಗ ಬಾಳಾಕ ಬರಾಕತ್ತಾಳ. ನಾ ಏನಕ್ಕೆ ಏನು ಕಿಟ್ಕಿಟ್ಟಿ ಕೊಡ್ತೇನೇನ? ಆಕಿ ಬಲ ಆಕಿ ಗಂಡ ಬಲ, ನಂದು ನಿಂದು ಏನೈತಿದ್ರಾಗ? ಅವ್ ಮದುವೆ ಮಾಡ್ಸೋನಾಗುತ್ತಾನು, ನಾವು ಮಾಡ್ಸಾಕತ್ತೀವಿ ಅಟ್ಟ. ನೀ ಯಾಕೆ ಭಾಳ ವಿಚಾರ ಮಾಡ್ತಿ? ನಿನಗೆ ನೋಡು 2 ಪಾಟ್ಲಿ ಬಾಡಿಸ್ಕೊಡ್ತೀನಿ. ಆದರೂ ಯವ್ವ ನೋಡ್ ಮಂಜಿ, ನಾನಂತ ಹೇಳೋಟ್ಟು ಹೇಳೇನಿ. ನೀ ಇಲ್ಲೇ ಇದ್ದು ಮದುವೆಗೆ ಒಪ್ಪಿಸಿ ಲಗ್ನ ಮಾಡಿದ್ರೆ 4 ತೊಲಿ ಬಂಗಾರ ಸಿಗ್ತೈತಿ. ಈಗ ನೀನು ಗಂಡನ ಮನೆಗೆ ಹೋದ್ರೆ ನಿನಗೇನು ಸಿಗೋದಿಲ್ಲ. ನೀನು ಗಂಡನ ಮನೆಗೆ ಹೋಗ್ತೀಯೋ ಏನು ಇಲ್ಲೇ ನಿಂತು ಮದುವೆ ಮಾಡಿ 4 ತೊಲಿ ಬಂಗಾರ ತೊತ್ತೀಯೋ ನಿನಗೆ ಬಿಟ್ಟಿದ್ದು. ಏನಾರು ಮಾಡ್ಕೊ, ನಿನ್ನ ಇಷ್ಟ. ಹೋಗಂಗಿದ್ರೆ ಹೋಗ್ಬೋದು ಅಷ್ಟೇ. ವಾ ಹೇಳ. ಆತು, ನೀ ಹೇಳ್ದಂಗೆ ನಾನು ಮದುವೆಗೆ ಒಪ್ಸಕ್ಕೆ ಬರ್ತೀನಿ. ಮತ್ತೆ ನೋಡ, ನಾ ಹೇಳಿ ಡಿಸೈನ್ ಮಾಡಿಸ್ಕೊಡ್ಬೇಕು. ಅಟ್ಟ ಹೋದಲ್ಲ. ಆತು ತಗೋ, ಮಾಡಿಸ್ಕೊಡ್ತೀನಿ. ಬಡ ಬಡ ತಯಾರಾಗು, ಹೋಗಿ ಬರೋನು. ಈಗ ಇವತ್ತು ಈಗ ಹೋಗುನು ನಡಿ. ಅದ್ರಿಗಿನ ಮೊದಲು ಆ ಶಿಲ್ಪಿಗೆ ಫೋನ್ ಹಚ್ಚಿ ಮಾತಾಡೋನು. ಮೊದಲು ಶಿಲ್ಪಿಗೆ ಚಲೋ ಆಗೋನು. ಶಿಲ್ಪಿಗೆ ಚಲೋ ಆದ್ವಿ, ಈ ಮದುವೆ ಆಯ್ತು ಅಂತನಲ್ಲಿ ಅಕ್ಕ. ಯಾಕಂದ್ರೆ ಶಿಲ್ಪಿಗೆ ಹೇಳೋನು, ನಿಮ್ಮ ಅಕ್ಕಗೆ ಹೇಳು ಹಿಂಗೆಲ್ಲ ಲಗ್ನ ಮಾಡ್ಕೊಳಕತ್ತಂದು. ಆವಾಗ ಆಕಿ ಶಿಲ್ಪಿಗೆ ಎಲ್ಲ ತಿಳಿಸಿ ಹೇಳ್ತಾಳು. ಎಲ್ಲಿಂದ ಎಲ್ಲೆಲ್ಲಿ ಚೂಟ್ಬೇಕು ಅಲ್ಲೆಲ್ಲೆಲ್ಲ ಚೂಟಿದ್ರನ ಇದು ನಡೀತೈತಿ, ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಬಾಬಾ ಪಟ್ಟನ ಈಗ ಇವ್ ಮಂಜಾಗ ಹೇಳಿ ಆ ಶಿಲ್ಪಿ ಫೋನ್ ಹಚ್ಚಸನ್. ಇವಾಗ ಎಲ್ಲಿಂದ ಎಲ್ಲಿಗೆ ವಿಚಾರ ಮಾಡ್ತಿರ್ಬಿ? ಎಂತೆಂತ ತಿಳಿಯದ ನಿಮ್ಮ? ಏನು ಅಟ್ಟು ಬುದ್ಧವಂತ ಏನು ತೋರ್ಸಾಕತ್ತಿಲ್ಲ. ಬಾ ದೇವ್ರಿ, ಏನಾರ ತಪ್ಪು ಕೆಲಸ ಮಾಡಾಕತ್ತೇನೆ ಏನು? ಬಂಗಾರ ಕಾಸಕ್ಕೆ ಬಿದ್ದು ಆ ಹುಡುಗಿ ಜೀವನ ನಾನಾ ಹಾಳು ಮಾಡ್ತಿದ್ದೀನಿ ಏನು? ಈಗ ಮಾಡಿಲ್ಲ ನನಗೆ ಬಂಗಾರ ಬರೋದಿಲ್ಲ, ಏನು ಮಾಡಲಿ? ಇಲ್ಲ, ಆಮೇಲೆ ಬೇಕಾರೆ ಹೆಂಗಾರ ಮಾಡಿ ಅವ್ರಿಬ್ರನ್ನ ಸುದ್ದಿ ಮಾಡಕ್ಕೆ ಬರ್ತೈತಿ. ಈಗ ಮದುವೆ ಮಾಡಿ ಬಂಗಾರ ತೊಗೊಂಡು ಬಿಡೋನು. ಇರಯ್ಯವ, ನಾನು ಬಂದೆ.